ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ನೀಮ್ ಆಯಿಲ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ಡೀಟೇಲ್ಡ್ ಆಗಿ ಹೇಳೋಣ ಅಂತ ಬಂದಿದ್ದೀನಿ. ಬಿಕಾಸ್ ನಾನು ಸುಮಾರು ವಿಡಿಯೋಗಳಲ್ಲಿ ನೀಮ್ ಆಯಿಲ್ನ ಯೂಸ್ ಮಾಡಿ ಇನ್ಸೆಕ್ಟಿಸೈಡ್ ಆಗಿ ಅಂತ ಹೇಳಿರ್ತೀನಿ, ಬಟ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ಸುಮಾರು ಕನ್ಫ್ಯೂಷನ್ಸ್ ಇದೆ. ಹಾಗೆ ಯಾವ್ಯಾವ ಗಿಡಗಳಿಗೆ ಯೂಸ್ ಮಾಡಬೇಕು, ಯಾವ ನೀಮ್ ಆಯಿಲನ್ನು ಯೂಸ್ ಮಾಡಬೇಕು, ಹಾಗೆ ಎಲ್ಲಿ ಸಿಗೋದು ತುಂಬ ಪ್ಯೂರ್ ಆಗಿರುತ್ತೆ, ಇದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಹೇಳೋಣ ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನೀವು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಫಸ್ಟ್ ನಾವು ನೀಮ್ ಆಯಿಲನ್ನು ಯಾವ್ಯಾವ ಕಂಡೀಷನಲ್ಲಿ ಯೂಸ್ ಮಾಡ್ತೀವಿ ಗಿಡಗಳ ಮೇಲೆ ಅನ್ನೋದನ್ನು ತಿಳ್ಕೊಬಿಡೋಣ. ಇದನ್ನು ನಾವು ಇನ್ಸೆಕ್ಟಿಸೈಡ್ ಆಗಿನೂ ಯೂಸ್ ಮಾಡ್ಕೋಬೋದು, ಹಾಗೆ ಫಂಗಿಸೈಡ್ ಆಗಿನೂ ಯೂಸ್ ಮಾಡ್ಕೋಬೋದು. ಈ ವೈಟ್ ಫ್ಲೈ, ಮಿಲಿ ಬಗ್ಸ್, ಅಫಿಡ್ಸ್, ಹಾಗೆ ಚುಕ್ಕಿ ರೋಗ, ಬೂದಿ ರೋಗ ಇವೆಲ್ಲವಕ್ಕೂ ನಾವು ಒಂದು ಹಂತದವರೆಗೂ ಇವನ್ನೆಲ್ಲನೂ ಕಂಟ್ರೋಲ್ ಮಾಡ್ಬೋದು ಈ ನೀಮ್ ಆಯಿಲಿಂದ. 80% ಕಂಟ್ರೋಲ್ ಮಾಡ್ಬೋದು. ತೀರಾ ಆದಾಗ ಅಂತಂದರೆ ಕಂಪ್ಲೀಟ್ ಗಿಡನೇ ತೊಗೊಂಡಾಗ ಈ ನೀಮ್ ಆಯಿಲ್ ಯೂಸ್ ಆಗೋದಿಲ್ಲ. ಇದಕ್ಕೆ ನೀವು ಕೆಮಿಕಲ್ ಆಗಿ ಸ್ಟ್ರಾಂಗ್ ಇರುವಂಥ ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಗಿಡದಲ್ಲಿ ತುಂಬ ಜಾಸ್ತಿ ಆಗಿದೆ ಈ ಗಿಡಕ್ಕೆ ಕಂಪೇರ್ ಟು ಇನ್ನೆರಡು ಗಿಡ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿರೋದು. 1-2 ಮಿಲಿ ಬಗ್ಸ್ ಇದೆ ಅಷ್ಟೇ. ಈ ಮಿಲಿ ಬಗ್ಸ್ಗೆ ಈ ನೀಮ್ ಆಯಿಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ತುಂಬ ಇದು ಅಂದರೆ ಮೊಟ್ಟೆ ಇಡ್ತಾ ಹೋಗುತ್ತೆ, ಬೇಗ ಬೇಗ ಸ್ಪ್ರೆಡ್ ಆಗುವಂಥದ್ದು ಇದು ಮಿಲಿ ಬಗ್ಸ್ ಕೂಡ ಒಂದು. ಈ ಚಿಕ್ಕದಾಗಿರುವಂಥ ಎಲೆಗಳನ್ನು ಕೂಡ ಇದು ಬಿಟ್ಟಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ತಾನೇ ಮೊಟ್ಟೆ ಇಡ್ತಾ ಇದೆ. ಸೊ ಈ ಥರ ಕಂಡೀಷನಲ್ಲಿ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಮಿಲಿ ಬಗ್ಸ್ ಆಗಲಿ, ವೈಟ್ ಫ್ಲೈ, ಹಾಗೆ ಅಫಿಡ್ಸು, ಚುಕ್ಕೆ ರೋಗ, ಬೂದಿ ರೋಗ ಕಡಿಮೆ ಪ್ರಮಾಣದಲ್ಲಿದ್ದಾಗ ನೀವು ಈ ನೀಮ್ ಆಯಿಲನ್ನು ಯೂಸ್ ಮಾಡ್ಬೋದು. ಹಾಗೆ ಯಾವ್ಯಾವ ಗಿಡಗಳಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು ಅಂದರೆ ತರಕಾರಿ ಗಿಡಗಳಿಗೆ, ಹಾಗೆ ಫ್ರೂಟ್ಸ್ನ ನೀವೇನಾದರೂ ಬೆಳೆದಿದ್ರೆ ಆ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಅಂತಂದರೆ ಎಲ್ಲ ಹೂವಿನ ಥರ ಗಿಡಗಳಿಗೂ ನೀವು ಇದನ್ನು ಯೂಸ್ ಮಾಡ್ಬೋದು. ನೀವು ಇದನ್ನು ರೋಸ್ ಗಿಡಕ್ಕೂ ಯೂಸ್ ಮಾಡ್ಬೋದು, ಹಾಗೆ ದಾಸವಾಳ ಗಿಡಕ್ಕೂ ಯೂಸ್ ಮಾಡ್ಬೋದು. ತರಕಾರಿ ಗಿಡಕ್ಕೂ ಹಾಗೂ ಫ್ರೂಟ್ಸ್ ಎಲ್ಲ ಗಿಡಗಳಿಗೂ ನೀವು ಇದನ್ನು ಯೂಸ್ ಮಾಡ್ಬೋದು. ಬಿಕಾಸ್ ನೀಮ್ ಆಯಿಲ್ ಆರ್ಗ್ಯಾನಿಕ್ ಇರೋದ್ರಿಂದ ಗಿಡಗಳಿಗೆ ಆಗಲಿ, ಅದರಿಂದ ಬರುವಂಥ ತರಕಾರಿನ ನಾವು ತಿನ್ನೋದ್ರಿಂದ ಆಗಲಿ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಪ್ಲ್ಯಾಂಟ್ಸ್ಗಳಿಗೆ ಯೂಸ್ ಮಾಡುವಂಥ ನೀಮ್ ಆಯಿಲನ್ನು ಯಾವ ರೀತಿ ತಯಾರಿಸ್ತಾರೆ ಅಂತಂದರೆ, ಈ ನೀಮ್ ಅಂತಂದರೆ ಬೇವಿನ ಗಿಡದಲ್ಲಿ ಈ ಬೀಜಗಳು ಏನು ಬಿಡುತ್ತೆ ಅದರಿಂದ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಬಟ್ ಡೈರೆಕ್ಟಾಗಿ ಫ್ರೆಶ್ ಆಗಿರೋವಂಥ ನೀಮ್ ಆಯಿಲ್ನ ಗಿಡಗಳಿಗೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಗಿಡಗಳಿಗೆ ಯೂಸ್ ಮಾಡೋಕ್ಕೆ ಅಂತ ನಾವು ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ವಾಟರ್ ಸಾಲ್ಯುಬಲಲ್ಲಿ ಇರುವಂಥ ನೀಮ್ ಆಯಿಲನ್ನು ಯೂಸ್ ಮಾಡಬೇಕು. ಅಂತಂದರೆ ವಾಟರ್ ಸಾಲ್ಯುಬಲ್ ನೀಮ್ ಆಯಿಲ್ ಅಂತಲೇ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಚುಕ್ಕೆ ರೋಗ ಕೂಡ ಬಂದಿದೆ ಗಿಡಕ್ಕೆ, ಇದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಚುಕ್ಕೆ ರೋಗಕ್ಕೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ 80-90% ಕಂಟ್ರೋಲ್ ಬರುತ್ತೆ. ತುಂಬ ಇದ್ದಾಗ ಮಾತ್ರ ಇದು ವರ್ಕ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಗಿಡದ ಯಾವುದೇ ಪ್ರಾಬ್ಲಮ್ಗೂ ಕೂಡ ನೀಮ್ ಆಯಿಲ್ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಈ ಚುಕ್ಕೆ ರೋಗ ಅಲ್ಲದೇ ಈ ಬೂದಿ ರೋಗ ಅಂತ ಬರುತ್ತೆ, ಅದಂತೂ ಗಿಡನ ತಿಂದು ಹಾಕ್ಬಿಡುತ್ತೆ, ಅಷ್ಟು ಬೇಗ ಅದು ಸ್ಪ್ರೆಡ್ ಆಗೋದ್ರಿಂದ ಅದರಲ್ಲೂ ನೀವು ಕೂಡ ನೀಮ್ ಆಯಿಲನ್ನು ಯೂಸ್ ಮಾಡ್ಕೋಬೋದು. ಈ ನೀಮ್ ಆಯಿಲನ್ನು ತೆಗಿಬೇಕಾದ್ರೆ, ನೀಮ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಈ ವೇಸ್ಟ್ ಮಟೀರಿಯಲ್ ಏನು ಬರುತ್ತೆ ಅದರದ್ದು ಸಿಪ್ಪೆದು, ಅದನ್ನು ಕೂಡ ಗಾರ್ಡನ್ಗಳಲ್ಲಿ ಯೂಸ್ ಮಾಡ್ತಾರೆ. ಅಂತಂದರೆ ನೀಮ್ ಕೇಕ್ ಆಗಿ ಅದನ್ನು ಯೂಸ್ ಮಾಡ್ತಾರೆ. ಅದನ್ನು ನಾವು ಮಣ್ಣಿನಲ್ಲಿ ಕೂಡ ಹಾಕ್ಬೋದು. ಮಣ್ಣನ್ನು ರೆಡಿ ಮಾಡಬೇಕಾದ್ರೆ ಯಾವುದೇ ಪ್ಲ್ಯಾಂಟ್ಗಳಿಗಾದರೂ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಆಗಲೇ ನಾನು ಹೇಳಿರೋ ಹಾಗೆ ಬೂದಿ ರೋಗ ಅಂತ ನಾವು ಇದನ್ನು ಏನು ಹೇಳ್ತೀವಿ, ತರಕಾರಿ ಗಿಡದಲ್ಲಿ ಹೆಚ್ಚಾಗಿ ಗುಲಾಬಿ ಗಿಡದಲ್ಲಿ ಈ ಚುಕ್ಕೆ ರೋಗ ಹಾಗೆ ಬೂದಿ ರೋಗ ಬರುತ್ತಲ್ವ, ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರದ್ದು ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಅಂತಂದರೆ ಹೋಮ್ ರೆಮಿಡಿ ಕೂಡ ಹೇಳಿದ್ದೀನಿ, ಅದನ್ನು ಕೂಡ ನೀವು
ರೆಫರ್ ಮಾಡ್ಬೋದು. ಇದಾದಮೇಲೆ ನೀಮ್ ಆಯಿಲನ್ನು ಯಾವ ರೀತಿ ಮಿಕ್ಸ್ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬಂದುಬಿಡೋಣ. ಫಸ್ಟಿಗೆ ನಾವು 1 ಲೀಟರ್ ನೀರನ್ನು ತೊಗೊತಾ ಇದ್ದೀನಿ, ಟ್ಯಾಪ್ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲೇ ನೀಮ್ ಆಯಿಲ್ದು ಅದರದ್ದು ಇದ್ರ ಮೇಲೇ ಬಾಟ್ಲ್ ಮೇಲೇ ನಿಮಗೆ ಒಂದು ಮೆಜರ್ಮೆಂಟ್ ಕ್ಯಾಪ್ನ ಕೊಟ್ಟಿರ್ತಾರೆ. 1 ಲೀಟರ್ಗೆ ನೀವು 5 ml, ಇನ್ನೊಂದ್ಸಲ ಹೇಳ್ತೀನಿ, 1 ಲೀಟರ್ಗೆ 5 ml ಅಷ್ಟೇ ಹಾಕ್ಕೋಬೇಕು. ಸೊ ಇವಾಗ ನೋಡ್ತಾ ಇದ್ದೀರಾ ನಾನು 5 ml ಹಾಕ್ಕೊಂಡಿದ್ದೀನಿ. ಇದು ಆದ ಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ. ನೀರಲ್ಲಿ ಇದು ಡಿಸಾಲ್ವ್ ಅಂತಂದರೆ ನೀರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗದೇ ಇರೋ ಕಾರಣ ಇದಕ್ಕೆ ನಾವು ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಡಿಟರ್ಜೆಂಟ್ನೂ ಹಾಕೋಬೋದು ಅಥವಾ ನೀವು ಹ್ಯಾಂಡ್ ವಾಶ್ ಕೂಡ ಹಾಕೋಬೋದು. ನಾನಿಲ್ಲಿ ಮೈಲ್ಡ್ ಆಗಿರೋವಂಥ ಹ್ಯಾಂಡ್ ವಾಶ್ನ 5 ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಲ್ಲೆಲ್ಲಿ ಮಿಲಿಬಗ್ಸ್ ಅಥವಾ ನಾನು ಹೇಳಿರೋ ಹಾಗೆಯೇ ಎಲ್ಲೆಲ್ಲಿ ಇನ್ಸೆಕ್ಟ್ಸ್ಗಳು ಅಟ್ಯಾಕ್ ಆಗಿರುತ್ತೆ ಅಲ್ಲಿ ಅಷ್ಟೇ ನೀವು ಅದನ್ನು ಸ್ಪ್ರೇ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಅದು ಮೊಟ್ಟೆ ಇಟ್ಟಿರುತ್ತೆ, ನಮಗೆ ಕಾಣಿಸೋದಿಲ್ಲ. ನೀವು ಒಂದು ಸಲ ಗಿಡಕ್ಕೆ ಸ್ಪ್ರೇ ಮಾಡ್ತೀರಾ ಅಂತಂದರೆ ಕಂಪ್ಲೀಟಾಗಿ ಗಿಡಕ್ಕೆ ಎಲೆಗಳ ಮುಂದುಗಡೆ ಭಾಗ, ಹಿಂದುಗಡೆ ಭಾಗ, ಹಾಗೆ ಸ್ಟೆಮ್ಗೆ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಮಣ್ಣಲ್ಲಿ ಬೀಳೋದ್ರಿಂದ ಯಾವುದೇ ಮಣ್ಣಿಗೆ ಅಫೆಕ್ಟ್ ಆಗೋದಿಲ್ಲ. ಮಣ್ಣಲ್ಲಿರುವಂಥ ಇನ್ಸೆಕ್ಟ್ಸ್ ಕೂಡ ಇದು ಕೊಲ್ಲೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ನೀವು ನೀಮ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ತುಂಬ ಇನ್ಸೆಕ್ಟ್ಸ್ ಇದೆ ಅಂತಂದಾಗ ನೀವು 10 ml ಕೂಡ ಯೂಸ್ ಮಾಡ್ಕೋಬೋದು. 1 ಲೀಟರ್ ನೀರಿಗೆ 10 ml ಅಷ್ಟು ಬೇವಿನ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 5 ಡ್ರಾಪ್ಸ್ ಅಷ್ಟು ಮೈಲ್ಡ್ ಆಗಿರುವಂಥ ಶಾಂಪೂ ಅಥವಾ ಡಿಟರ್ಜೆಂಟ್ ಅಥವಾ ಹ್ಯಾಂಡ್ ವಾಶ್ನ ಕೂಡ ಅದಕ್ಕೆ ಹಾಕೋಬೋದು. ಹಾಗೆ ಇನ್ನೊಂದು ಕ್ವೆಶನ್ ಬರುತ್ತೆ, ಇದು ಯಾವಾಗ ನಾವು ಇದನ್ನು ಸ್ಪ್ರೇ ಮಾಡಬೇಕು ಅಂತ. ಇದು ಪರ್ಟಿಕ್ಯುಲರ್ ಟೈಮ್ ಇದೆ ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಮಾತ್ರ ಇದನ್ನು ಸ್ಪ್ರೇ ಮಾಡಬೇಕು. ಬಿಕಾಸ್ ಬೆಳಗಿನ ಟೈಮಲ್ಲಿ ಗಿಡಗಳು ಫೋಟೋಸಿಂಥಸಿಸ್ ಇದರಲ್ಲಿ ಬ್ಯುಸಿ ಇರುತ್ತೆ. ಅದಕ್ಕೆ ನಾವು ಮೇಲ್ಗಡೆ ಎಲೆಗಳ ಮೇಲೆ ಏನಾದರೂ ನಾವು ಇದನ್ನು ಸ್ಪ್ರೇ ಮಾಡಿದರೆ ಎಲೆಗಳಲ್ಲಿರುವಂಥ ಪೋರ್ಸ್ ಎಲ್ಲ ಕಂಪ್ಲೀಟಾಗಿ ಬ್ಲಾಕ್ ಆಗಿ ಫೋಟೋಸಿಂಥಸಿಸ್ನ ನಿಲ್ಲಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈವ್ನಿಂಗ್ 4ರಿಂದ 7 ಗಂಟೆ ಒಳಗೆ ನೀವು ಇದನ್ನು ಸ್ಪ್ರೇ ಮಾಡೋದು ತುಂಬ ಒಳ್ಳೆಯದು. ಸೊ ಇದಾದ ಮೇಲೆ ಇದನ್ನು ಎಷ್ಟು ದಿನಕ್ಕೆ ಒಂದ್ಸಲ ನಾವು ಇದನ್ನು ಯೂಸ್ ಮಾಡಬೇಕು ಅನ್ನೋದು, ಇದನ್ನು ನೀವು ವೀಕ್ಲಿ ಟ್ವೈಸ್ ಯೂಸ್ ಮಾಡಬೇಕು. ತುಂಬ ಇನ್ಸೆಕ್ಟ್ಸ್ ಇದ್ದಾಗ, ತುಂಬ ಕಡಿಮೆ ಇದೆ, ತುಂಬ ಅಂಥ ಇನ್ಸೆಕ್ಟ್ಸ್ಗಳು ಇಲ್ಲ ಅಂದಾಗ ನೀವು ಇದನ್ನು ವೀಕ್ಲಿ ಒನ್ಸ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದನ್ನು ಪ್ರಿಕಾಷನ್ ಆಗಿ ಅಂತಂದರೆ ಗಿಡಗಳಲ್ಲಿ ಯಾವುದೇ ಇನ್ಸೆಕ್ಟ್ಸ್ಗಳಿಲ್ಲ, ಗಿಡಗಳು ತುಂಬ ಚೆನ್ನಾಗಿದೆ ಅಂತಂದರೆ ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನೀವು ಯೂಸ್ ಮಾಡ್ತೀರಾ ಅಂತಂದರೆ ತಿಂಗಳಿಗೆ 1 ಸಲ, ಬಟ್ ಸ್ವಲ್ಪ ಚೇಂಜಸ್ ಇದೆ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ. 1 ಲೀಟರ್ಗೆ ಅರ್ಧ ಸ್ಪೂನ್ ಅಥವಾ 2 ml 3 ml ಆಗೋಷ್ಟು ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಸೇಮ್ ಪ್ರೊಸೀಜರ್ನ ನೀವು ಫಾಲೋ ಮಾಡಿದರೆ ಸಾಕು. ಒಂದು ಮಾತ್ರ ಇದಕ್ಕೆ ಕೇರ್ಫುಲ್ ಆಗಿ ಇರಬೇಕು ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಮಾತ್ರ ಇದನ್ನು ನಾವು ಸ್ಪ್ರೇ ಮಾಡಬೇಕು. ಸೊ ನೋಡಿದ್ರಲ್ಲ ಕಂಪ್ಲೀಟಾಗಿ ನೀಮ್ ಆಯಿಲ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಹಾಗೆ ಎಲ್ಲಿ ತೊಗೋಬೇಕು, ಯಾವ ರೀತಿಯಾದಂಥ ನೀಮ್ ಆಯಿಲ್ನ ತೊಗೋಬೋದು, ಯಾವ್ಯಾವ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಮತ್ತೊಂದು ಸಲ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.